ಬಗ್ಗೆ ಆಗ್ತದೆ ಮಾಡಿ ಅದು. ಮತ್ತು ಆನ್ ಕೋರ್ಸ್ ನ್ಯೂಟ್ರಿಷನಲ್ಲಿ ಎಲೆಕ್ಟ್ರೋಲೈಟ್ ಬೇಕು ಅಂತ ಟೋಟಲ್ ವರ್ಕೌಟ್ ಆದರೆ 110-115 ಗ್ರಾಮ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಕ್ಯಾಲ್ಕುಲೇಷನ್ ಬೇಕಾಗ್ತದೆ. ಏನು ಒಂದು ಮಾತು ನೆನ್ಪಿಟ್ಕೊಳ್ಳಿ, ಸರಿಯಾದ ನ್ಯೂಟ್ರಿಷನ್ ಇದೆ. ಕೋರ್ಸ್ ನ್ಯೂಟ್ರಿಷನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಮುಕ್ಕಾಲು ತಾಸಿಗೆ ಒಂದ್ಸಲ ಒಂದು ಜೆಲ್ಲನ್ನು ನಾನು ತಗೊಳ್ಳೇಬೇಕು, ಒಂದು ಡೇಟನ್ನು ತಿನ್ನಲೇಬೇಕು. ಅದರಲ್ಲೂ ಕೂಡ ನಾನು ಹೇಳ್ತಿಲ್ಲ ಬ್ಯಾಕ್ ಬೋನ್ ಅಂತ ಹೇಳೋದು. ಈಜನಂತೂ ಏನೂ ತಿನ್ನೋಕ್ಕಾಗೋದಿಲ್ಲ. ಈಜು ಮತ್ತು ಅಷ್ಟೊಂದು ಬಾಡಿಯನ್ನು ಸ್ಟ್ರೇನ್ ಮಾಡುವಂಥ ಆಕ್ಟಿವಿಟಿ ಅಲ್ಲ. ಬಾಡಿ ವಾರ್ಮ್ ಅಪ್ ಆಗುತ್ತೆ. ನಿಮ್ಗೆ ಓಡಲಿಕ್ಕೆ ಶಕ್ತಿಯನ್ನು ಕೊಡಬೇಕಾದಂಥದ್ದು ಸೈಕಲ್. ಸೊ ಟ್ರಯಥ್ಲಾನಿನ ಬ್ಯಾಕ್ ಬೋನ್ ಏನಿದೆ ಸೈಕ್ಲಿಂಗ್. ನೀವು ತಿನ್ನೋದು ಕುಡಿಯೋದು ಏನಿದ್ರು ಸೈಕ್ಲಿಂಗ್ ಟೈಮಲ್ಲಿ ನೀವು ಮಾಡಿಕೊಂಡ್ರೆ ನೀವು ನಿಮ್ಮ ಎನರ್ಜಿಯನ್ನು ಸೈಕ್ಲಿಂಗಲ್ಲಿ ಕಳ್ಕೊಂಡ್ರೆ ಓಡೋಕ್ಕಾಗೋದಿಲ್ಲ. ಮತ್ತು ಓಡೋದು ಶುರುವಾಗೋದು ಎಷ್ಟೊತ್ತಿಗೆ 11 ಗಂಟೆ 12 ಗಂಟೆಗೆ ಆ ಉರಿ ಬಿಸಿಲಲ್ಲಿ ಬಾಡಿ ವಿಲ್ ನಾಟ್ ಸಸ್ಟೈನ್. ಇನ್ನೊಂದು ತುಂಬ ಟೆಕ್ನಿಕಾಲಿಟೀಸ್ ಇದೆ, ನಾನು ಅದನ್ನ ಡೀಟೇಲ್ ಆಗಿ ಹೇಳಕ್ ಹೋಗೋದಿಲ್ಲ. ಸೈಕ್ಲಿಂಗಲ್ಲಿ ಕೇಡೆನ್ಸ್ ಮತ್ತು ಪವರ್ ಅಂತ ಇರ್ತದೆ. ಕೇಡೆನ್ಸ್ ಅಂದರೆ ನೀವು ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಸೈಕಲನ್ನು ತುಳಿದ್ರಿ, ಪ್ಯಾಡಲನ್ನು ತುಳಿದ್ರಿ ಅಂತ. ಅದು 85ರಿಂದ 92ಕ್ಕೆ ಜಾಸ್ತಿ ಹೋಗಬಾರ್ದು. ಹೋದ್ರೆ ಏನಾಗ್ತದೆ, ಹಾರ್ಟ್ ಮೇಲೆ ಹೆಚ್ಚಿನ ಪರಿಣಾಮ ಆಗ್ತದೆ. ಅದು ಬಿಟ್ಟು ಅದಕ್ಕಿಂತ ಕಡಿಮೆ ಹೋದರೆ 60ಕ್ಕೆ ಹೋದರೆ ಅಂತ ಇಟ್ಕೊಳ್ಳಿ. ಆವಾಗ ಏನು ಮಾಡ್ತೀವಿ ಅಂದರೆ ಗೇರಲ್ಲಿ ಹೈಯರ್ ಗೇರ್ ಸಿಗ್ಬೋದು. ಅವಾಗ ನೀವು ಪವರ್ ಔಟ್ಪುಟ್ ಜಾಸ್ತಿ ಆಗ್ತದೆ, ವ್ಯಾಟೇಜ್ ಜಾಸ್ತಿ ಆಗ್ತದೆ, ಕಾಲಿನ ಮಸಲ್ಸ್ ಸಿಕ್ಕಾಪಟ್ಟೆ ಸುಸ್ತಾಗ್ತದೆ, ಓಡೋಕ್ಕಾಗೋದು. ಹಾರ್ಟ್ ರೇಟ್ ಬಹಳ ಮುಖ್ಯ ಆಗ್ತದೆ. ಅದರಲ್ಲಿ ಝೋನ್ 2 ಝೋನ್ 3 ಅಂತೆಲ್ಲ ಹೇಳ್ತಾರೆ. 140ಕ್ಕಿಂತ ಹೆಚ್ಚು ಹಾರ್ಟ್ ರೇಟ್ ಅನ್ನು ನೀವು ಸೈಕ್ಲಿಂಗಲ್ಲಿ ನೀವು ಮಾಡಿದ್ರೆ, ಸಿಕ್ಕಾಪಟ್ಟೆ ಪುಷ್ ಮಾಡಿ ನಾವು ಭಾಳ ಫಾಸ್ಟ್ ಹೊಡಿತೀವಿ ಅಂತ 160-170 BPM ಬಿಟ್ಸ್ ಪರ್ ಮಿನಿಟ್ ಅಷ್ಟು ಹಾರ್ಟ್ ರೇಟ್ ಹೋದರೆ ರನ್ನನ್ನು ಸಸ್ಟೈನ್ ಮಾಡೋಕ್ಕಾಗಲ್ಲ, ಓಡೋಕ್ಕಾಗಲ್ಲ. ಸೊ ನಿಮ್ಮ ಸೈಕ್ಲಿಂಗ್ ಹೇಗಿರಬೇಕು ಅಂದರೆ ನಿಮ್ಮ ಕಾಲುಗಳು ಫ್ರೆಶ್ ಇರಬೇಕು ಓಡಲಿಕ್ಕೆ. ಅದನ್ನೆಲ್ಲ ಆ ಸ್ಪೀಡು, ಆ ಕೇಡೆನ್ಸು, ಆ ಒಂದು ಎಷ್ಟು ನಾನು ಹೇಳ್ತೇನೆ ಗಾರ್ಮಿನಲ್ಲಿ ಇದು ಅನಾಲಿಟಿಕ್ಸ್ ನೋಡೋಕೆ ತಲೆಗೆ ಹೋಗೋದು. ಅಷ್ಟು ಅನಾಲಿಟಿಕ್ಸ್ ಇರ್ತದೆ. ಎಷ್ಟು ವ್ಯಾಟ್ ಇವತ್ತು ನಾನು ಎಷ್ಟು ವ್ಯಾಟ್ ಹಾಕಿದ್ದೀನಿ, ಇವತ್ತು 125 ಆ್ಯಾವರೇಜ್ ವ್ಯಾಟ್ ಆದರೆ 10 ವ್ಯಾಟ್ ಕಡಿಮೆ ಮಾಡೋದು, ಕೇಡೆನ್ಸ್ ಜಾಸ್ತಿ ಮಾಡೋದು, ಇವೆಲ್ಲ ಅರ್ಥಮೆಟಿಕ್ಗಳು ಅದರಲ್ಲಿ ಇರ್ತದೆ. ಹಾಗಾಗಿ ಅದನ್ನು ಕರೆಕ್ಟಾಗಿ ಸಿದ್ಧತೆ ಮಾಡ್ಕೊಂಡು ಆ ಪ್ರಕಾರ ಎಕ್ಸಿಕ್ಯೂಟ್ ಮಾಡಿದ್ರೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇದಿಷ್ಟು ಕೆಲವೊಂದಿಷ್ಟು ಟೆಕ್ನಿಕಲ್ ಆಸ್ಪೆಕ್ಟ್ಸನ್ನು ಹೇಳಿದ್ದೀನಿ. ಒಂದು ಗೊತ್ತಿರಲಿ, ಅನೇಕ ಚಟುವಟಿಕೆಶೀಲ ಇರುವಂಥ ನಾಗರಾಜ್ ಅವರು ಬಂದಿದ್ದಾರೆ, ನಮ್ಮ ಗಣಪತಿಯವರು ಬಂದಿದ್ದಾರೆ. ಅವರೆಲ್ಲ ಭಾಳ ಒಳ್ಳೊಳ್ಳೆ ರನ್ನರ್ಸು ಸೈಕ್ಲಿಸ್ಟ್ಗಳಿದ್ದಾರೆ. ನರಸಿಂಹ ಜೋಶಿ ಅವರಿದ್ದಾರೆ. ಅವರೆಲ್ಲ PRM ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಅಂದರೆ ಒಂದು ದಿವಸದಲ್ಲಿ 1,500 ಕಿಲೋಮೀಟರ್ ಸೈಕ್ಲಿಂಗ್ ಹೊಡೆದೋಗಿದ್ದಾರೆ. ನಾನು ಆ ಲೆವೆಲಿಗೆಲ್ಲ ಇಲ್ಲ. ಆದರೆ ಟ್ರಯಥ್ಲಾನ್ ಯಾರು ಮಾಡ್ಬೋದು ಅಂದರೆ ಒಂದರಲ್ಲಿ ಕೋರ್ ಸ್ಕಿಲ್ ಇದ್ದವರು ಅಥವಾ 2ರಲ್ಲಿ ಇದ್ದವರು. ನನ್ನ ಸೈಕ್ಲಿಂಗ್ ಚೆನ್ನಾಗಿದೆ, ನನಗೆ ಈಜು ಬರುತ್ತೆ ಅಂತವರು ಪೂರ್ಣ ಅದನ್ನು ಕಲಿಬೋದು. ಆಮೇಲೆ ದೇಹವನ್ನು ಆ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಬೋದು. ಹಾಗಾಗಿ ಇದೇನು